ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳಕ್ಕೆ ಹೊರಟಿರೋದು ನಾ ಕಂಡಂತಹ ಕಾಶಿಯ ಬಗ್ಗೆ. ಕಾಶಿ ಅಂದ್ರೇ ಮೈ ರೋಮಾಂಚನ ಆಗುತ್ತೆ, ಯಾಕಂದರೆ ಆ ನಗರನೇ ಅಂಥದ್ದು, ಆ ಸ್ಥಳನೇ ಅಂಥದ್ದು. ವಾರಣಾಸಿ, ಕಾಶಿ, ಬನಾರಸ್ ಅಂತ ವಿವಿಧ ಹೆಸರಲ್ಲಿ ಕರೆಯಲ್ಪಡುವ ಈ ನಗರ ಪ್ರಪಂಚದ ಅತಿ ಪುರಾತನ ನಗರಗಳಲ್ಲಿ ಒಂದು. ಸುಮಾರು 3000 ವರ್ಷ ಹಳೆಯ ನಗರವಾದ ಕಾಶಿ ಇರೋದು ಉತ್ತರ ಪ್ರದೇಶದ ವಾರಣಾಸಿಯ ಗಂಗಾ ನದಿಯ ಪಶ್ಚಿಮ ತಟದಲ್ಲಿ. ಈ ಸ್ಥಳ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ನಿಜಕ್ಕೂ ಶಿವ ಪಾರ್ವತಿ ಈಗಲೂ ಇಲ್ಲೇ ಇದ್ದಾರೆ, ಇಲ್ಲೇ ನೆಲೆಸಿದ್ದಾರೆ ಅನ್ನೋ ದೃಢವಾದ ನಂಬಿಕೆ ಈಗಲೂ ಇದೆ ಇಲ್ಲಿನ ಜನಕ್ಕೆ. ಸೊ ಈ ವ್ಲಾಗಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಇನ್ ಕಾಶಿ ಹೇಗಿತ್ತು ಅಂತ ಹೇಳ್ತೀನಿ. ಯಾವ್ಯಾವ ಪ್ಲೇಸಸಲ್ಲಿ ವಿಸಿಟ್ ಮಾಡಬೇಕು, ಗಂಗಾ ಆರತಿ ಯಾವ ಟೈಮಿಂಗ್ಸಲ್ಲಿ ಆಗುತ್ತೆ, ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅದರದ್ದು ಕಾಸ್ಟ್ ಎಷ್ಟು ಅಂತ ಹೇಳ್ತೀನಿ, ರೂಮ್ಸ್ ಹೇಗೆ ಬುಕ್ ಮಾಡಬೇಕು, ಯಾವ ರೂಮ್ ಬುಕ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಹಾಗೆ ನಾನು ಹಿಂದಿನ ವ್ಲಾಗಲ್ಲಿ ಪ್ರಯಾಗ್ರಾಜ್ ಟು ಅಯೋಧ್ಯ ಹೇಗೆ ಬಂದ್ವಿ ಅಂತ ಹೇಳಿದ್ದೆ, ಅಯೋಧ್ಯದ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದ್ದೆ. ನೀವೇನಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಆ್ಯಂಡ್ ಈ ವ್ಲಾಗಲ್ಲಿ ಅಯೋಧ್ಯ ಟು ವಾರಣಾಸಿಗೆ ಹೇಗೆ ಬರೋದು ಅಂತ ಹೇಳ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಅಯೋಧ್ಯೆಯಿಂದ ಕಾಶಿಗೆ ಟ್ರೈನ್ ಫೆಸಿಲಿಟಿ ಇದೆ ಆ್ಯಂಡ್ ಬಸ್ ಫೆಸಿಲಿಟಿ ಕೂಡ ಇದೆ. ನಾವು ಬಸ್ಸಲ್ಲೇ ಹೋಗಿದ್ದು. ಅಲ್ಲಿ ಆಟೋದವ್ರನ್ನ ಕೇಳಿದರೆ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡ್ತಾರೆ ವಿತಿನ್ 20 ರೂಪೀಸ್. ಅಲ್ಲಿಂದ ವಾರಣಾಸಿಗೆ ಬಸ್ಸಸ್ ಸಿಗುತ್ತೆ. ಒಬ್ಬರಿಗೆ 373 ಚಾರ್ಜ್ ಮಾಡ್ತಾರೆ ಆ್ಯಂಡ್ 5 hours ಆಫ್ ಜರ್ನಿ ಇದು. ಆ್ಯಂಡ್ ಅಲ್ಲಿಂದ ಆಟೋ ಮಾಡ್ಕೊಂಡು ರೂಮ್ಸಿಗೆ ಹೋಗಬೇಕಾಗತ್ತೆ. ಬಟ್ ಇಲ್ಲಿನ ಆಟೋದವ್ರಂತೂ ತುಂಬ ಎಕ್ಸ್ಪೆನ್ಸಿವ್ ಇದ್ದಾರೆ. 1 ಕಿಲೋಮೀಟರ್ ಕೂಡ 200 to 250 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಅಲ್ಲಿನ ಲೋಕಲೈಟ್ಸಿಂದ ಗೊತ್ತಾಯಿತು ನನಗೆ ರ್ಯಾಪಿಡೋ ಆ್ಯಪ್ ವರ್ಕ್ ಆಗುತ್ತೆ ಇಲ್ಲಿ ಅಂತ. ಆ್ಯಪಲ್ಲಿ ಬುಕ್ ಮಾಡಿದ್ರು ಕೂಡ ಕಾಲ್ ಮಾಡಿ ಕಮ್ಮಿ ಆಯಿತು, ಜಾಸ್ತಿ ಕೊಡಬೇಕು ಅಂತ ಹೇಳ್ತಾರೆ. ಕೆಲವೊಮ್ಮೆ ರ್ಯಾಪಿಡೋ ಬುಕ್ಕಿಂಗಲ್ಲಿ ಇಷ್ಟು ಕಡಿಮೆ ತೋರಿಸ್ತಿದೆ ಅಂತ ಹೇಳಿ ಬಾರ್ಗೇನ್ ಮಾಡಿ ನಾವು ಆಟೋದಲ್ಲಿ ಹೋಗ್ತಿದ್ವಿ. ಸೊ ಕಾಶಿ ಇಸ್ ಬಿಟ್ ಎಕ್ಸ್ಪೆನ್ಸಿವ್ ಆ್ಯಕ್ಚುಲಿ. ನಾವು 2 ದಿನ ಕಾಶಿಲಿದ್ವಿ. ಆ್ಯಂಡ್ ಕಾಶಿಗೆ ಹೋಗಿದ ತಕ್ಷಣ ನಾವು ಫಸ್ಟ್ ವಿಸಿಟ್ ಮಾಡಿದ ಟೆಂಪಲ್ ಬಂದು ಕಾಶಿಯ ಕೊತ್ವಾಲ್ ಅಂತಲೇ ಕರೆಯಲ್ಪಡುವ ಕಾಳಭೈರವರ ಟೆಂಪಲ್. ಕಾಶಿಯ ಕತೆ ಹೇಳುವಾಗ ಕಾಳಭೈರವರನ್ನು ಮರೆಯೋ ಹಾಗೆ ಇಲ್ಲ ನಾವು. ಕಾಶಿಗೂ ಕಾಳಭೈರವರಿಗೂ ಇರೋ ಸಂಬಂಧ ಏನು ಅಂತ ನೋಡೋಣ. ಕಾಳಭೈರವರು ಕಾಶಿಗೆ ಹೇಗೆ ಬಂದರು ಅಂತ ನೋಡೋದಾದರೆ ಅದರಿಂದ ಒಂದು ಕತೆ ಇದೆ. ಮೊದಲು ಬ್ರಹ್ಮದೇವರಿಗೆ 5 ತಲೆಗಳಿತ್ತಂತೆ. ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರಲ್ಲಿ ಯಾರು ಶ್ರೇಷ್ಠ ಎಂಬ ವಾಗ್ವಾದ ನಡೆಯುತ್ತಿರುತ್ತೆ. ವೇದಗಳು ಶಿವನೇ ಪರತತ್ವ ಅಂತ ಹೇಳುತ್ತೆ. ಇದಕ್ಕೆ ಒಪ್ಪದ ಬ್ರಹ್ಮ ಶಿವನನ್ನು ಅವಮಾನಿಸ್ತಾರೆ. ಇದರಿಂದ ಕೋಪಗೊಂಡ ಶಿವನು ತನ್ನ ಉಬ್ಬಿನಿಂದ ಕಾಳಭೈರವರನ್ನು ಸೃಷ್ಟಿಸ್ತಾರೆ. ಕಾಳಭೈರವನು ಶಿವನ ಆಜ್ಞೆಯಂತೆ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸ್ತಾರೆ. ಇದರಿಂದ ಭೈರವನಿಗೆ ಬ್ರಹ್ಮತ್ಯ ದೋಷ ಅಂಟಿಕೊಳ್ಳುತ್ತೆ ಹಾಗೂ ಆ ತಲೆ ಭೈರವರ ಕೈಯಿಂದ ಬೇರ್ಪಡುವುದೇ ಇಲ್ಲ. ಕಾಳಭೈರವರು ಅದೆಷ್ಟೋ ವರ್ಷಗಳ ಕಾಲ ಪಾಪ ವಿಮೋಚನೆಗೆ ಬ್ರಹ್ಮನ ತಲೆ ಹಿಡಿದೇ 3 ಲೋಕ ಸುತ್ತಾರೆ. ಆದರೂ ಬ್ರಹ್ಮನ ಆ ತಲೆ ಭೈರವರ ಕೈಯಿಂದ ಬೇರ್ಪಡುವುದಿಲ್ಲ. ಕೊನೆಗೆ ಕಾಶಿ ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಆವಾಗ ಭೈರವರ ಕೈಯಿಂದ ಬ್ರಹ್ಮನ ತಲೆ ಬೇರ್ಪಟ್ಟು ಬ್ರಹ್ಮತ್ಯ ದೋಷ ನಿವಾರಣೆ ಆಗತ್ತೆ. ಅಂದಿನಿಂದ ಕಾಶಿಯಲ್ಲಿ ಮೊದಲ ಪೂಜೆ ಕಾಳಭೈರವರಿಗೆ. ಈಗಲೂ ಕಾಶಿಯನ್ನು ಕಾಯ್ತಾ ಇರೋದು ಕಾಳಭೈರವರೇ. ಆದ್ದರಿಂದ ನಾವು ಫಸ್ಟ್ ವಿಸಿಟ್ ಕಾಳಭೈರವ ಟೆಂಪಲ್ಗೆ ಹೋಗಬೇಕು. ನೀವು ಕಾಶಿಗೆ ಎಂಟರ್ ಆಗೋಕ್ಕೆ ಕಾಳಭೈರವರ ಪರ್ಮಿಷನ್ ತಗೊಳ್ಳೇಬೇಕು ಅಂತ ಹೇಳ್ತಾರೆ. ಪ್ರತಿದಿನ ರಾತ್ರಿ 1 ಗಂಟೆಗೆ ಶಯನ ಆರತಿ ಇರುತ್ತೆ. ಅದಾದಮೇಲೆ ಕಾಳಭೈರವರ ಟೆಂಪಲ್ ಕ್ಲೋಸ್ ಮಾಡ್ತಾರೆ. ಆ ಆರತಿನ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನು ಸ್ಟೇ ಬಗ್ಗೆ ಮಾತಾಡೋದಾದರೆ ನಾವು ಸ್ಟೇ ಆಗಿದ್ದು ಜಂಗಮವಾಡಿ ಮಠ್. ನಾನು 2 months ಮುಂಚೆನೇ ಬುಕ್ ಮಾಡಿದ್ದೆ. ಅವ್ರದ್ದೇ ವೆಬ್ಸೈಟ್ ಇದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ 1 ದಿನಕ್ಕೆ 700 ರೂಪೀಸ್ ಚಾರ್ಜ್ ಮಾಡಿದರು ನಮಗೆ. ಜಂಗಮವಾಡಿ ಮಠ್ ನಮ್ಮ ಕನ್ನಡದವ್ರದ್ದೇ. ಕಾಶಿಯಲ್ಲಿ ಕನ್ನಡ ಬೋರ್ಡ್ ನೋಡಿದ ತಕ್ಷಣ ನನಗೆ ಫುಲ್ ಖುಷಿಯಾಗೋಯಿತು. ಅಲ್ಲಿರೋ ಮ್ಯಾನೇಜ್ಮೆಂಟ್ ಅವರು ಕೂಡ ಕನ್ನಡದವರೇ. ಸುಮಾರು ಜನ ಟೂರಿಸ್ಟ್ ಕನ್ನಡದವರೇ ಆಗಿರ್ತಾರೆ. ಅಲ್ಲಿ ಕನ್ನಡದವ್ರಿಗೇ ಫಸ್ಟ್ ಪ್ರಿಫರೆನ್ಸ್ ಇಲ್ಲಿ. ಆ್ಯಂಡ್ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ದಿನಕ್ಕೆ 2 times ಊಟದ ವ್ಯವಸ್ಥೆ ಕೂಡ ಇದೆ. ಬೆಳಗ್ಗೆ 11 ಗಂಟೆಗೆ ಹಾಗೂ ರಾತ್ರಿ 8 ಗಂಟೆಗೆ ಪಕ್ಕಾ ಕರ್ನಾಟಕದ ಊಟ ಇರುತ್ತೆ. ನಮಗೆ ಪ್ರಯಾಗ್ರಾಜ್ ಅಯೋಧ್ಯದಲ್ಲಿ ನಾರ್ತ್ ಫುಡ್ ತಿಂದು ಸಾಕಾಗಿತ್ತು. ಇಲ್ಲಿ ನಮಗೆ ಮನೆ ಊಟ ತಿಂದಷ್ಟೇ ಸಮಾಧಾನ ಆಯಿತು. ಚಪಾತಿ, ಪಲ್ಯ, ಅನ್ನ, ಸಾಂಬಾರು, ಚಟ್ನಿ, ಪುಡಿ, ಉಪ್ಪಿನಕಾಯಿ ಎಲ್ಲ ಇರುತ್ತೆ. ಜಂಗಮವಾಡಿ ಮಠದಿಂದ ಎಲ್ಲ ಪ್ಲೇಸಸ್ಸು ನಿಯರ್ ಬೈ ಇತ್ತು. ಕಾಶಿ ಗೇಟ್ ನಂಬರ್ 4 ಎಂಟ್ರೆನ್ಸ್ಗೆ
ದಶಶ್ವಮೇಧ ಘಾಟ್, ಇಲ್ಲಿ ಗಂಗಾ ಆರತಿ ನಡೆಯೋ ಜಾಗ ಇದು. ಹಾಗೆ ಮಣಿಕರ್ಣಿಕಾ ಘಾಟ್ಗೆ, ಶಾಪಿಂಗ್ಗೆ ಎಲ್ಲ ಕಡೆಗೂ ಜಂಗಮವಾಡಿ ಮಠ ಹತ್ರ ಇತ್ತು ನಮಗೆ. ಲಿಟ್ರಲಿ ನಾವು 2 days ಕಾಶಿಯಲ್ಲಿದ್ದು ಫಸ್ಟ್ ಬಸ್ ಸ್ಟ್ಯಾಂಡಿಂದ ರೂಮಿಗೆ ಆಟೋದಲ್ಲಿ ಹೋಗಿದ್ವಿ ಆ್ಯಂಡ್ ಮತ್ತೆ ಲಾಸ್ಟ್ ಡೇ ರೂಮ್ ಟು ರೈಲ್ವೆ ಸ್ಟೇಷನ್ ಆಟೋಗೆ ಹೋಗಿದ್ದಷ್ಟೇ. ಇನ್ನೆಲ್ಲ ಕಡೆ ನಡ್ಕೊಂಡೇ ಓಡಾಡಿದ್ದೀವಿ, ಅಷ್ಟು ನಿಯರೆಸ್ಟ್ ಇತ್ತು ಈ ರೂಮು. ಇನ್ನು ಕಾಶಿ ವಿಶ್ವನಾಥನ ದರ್ಶನದ ಬಗ್ಗೆ ಡೀಟೇಲ್ಸ್ ನೋಡೋದಾದರೆ, ನಾ ಹೋಗಿದ್ದು ಗೇಟ್ ನಂಬರ್ 4ಅಲ್ಲಿ. ಕಂಪೇರ್ ಟು ಅದರ್ ಗೇಟ್ ನಂಬರ್ 4ಅಲ್ಲಿ ಕಮ್ಮಿ ಜನ ಇರ್ತಾರೆ. ಇದು ನಮಗೆ ರೂಮವರು ಕೂಡ ಹೇಳಿದರು, ಆಟೋದವ್ರು ಕೂಡ ಹೇಳಿದರು. ಅರೌಂಡ್ 1.5 hours 2 times ದರ್ಶನ ಮಾಡಿದ್ವಿ ನಾವು. ಆ್ಯಂಡ್ ದರ್ಶನ ಟೈಮಲ್ಲಿ ನಾವು ಯಾವ್ಯಾವ ರೀತಿ ಸ್ಕ್ಯಾಮ್ ಹಾಕ್ತೀರಾ ಅಂತ ನಾನು ಹೇಳ್ತೀನಿ. ಗೇಟ್ ನಂಬರ್ 4 ಎಂಟ್ರೆನ್ಸ್ ಮುಂಚೆನೇ ರೋಡಲ್ಲಿ ಸುಮಾರು ಶಾಪ್ಸ್ ಇದೆ, ಫ್ರೀ ಲಾಕರ್ಸ್ ಅಂತ ಹೇಳ್ತಾರೆ. ಬಟ್ ಆಮೇಲೆ ಹೂ ತೊಗೊಂಡ್ರೆ ಮಾತ್ರ ಇಟ್ಕೋತೀವಿ ಅಂತ ಹೇಳ್ತಾರೆ. ಇನ್ನು ಏನೇ ಡೌಟ್ಸ್ ಕೇಳೋದಿದ್ರು UP ಗೌರ್ಮೆಂಟ್ ಅವರೇ ಅಲ್ಲಲ್ಲಿ ಸೆಕ್ಯೂರಿಟೀಸ್ ಇರ್ತಾರೆ, ಅವ್ರನ್ನೇ ಕೇಳಿ. ಬೇರೆಯವ್ರಂದರೆ ಯಾರೂ ಕೂಡ ಕರೆಕ್ಟಾಗಿ ಹೇಳಲ್ಲ. ಇನ್ನು ಬ್ಯಾಗ್ಸ್ ಯಾವುದು ಅಲೋ ಇರಲ್ಲ. ಯಾವುದಾದ್ರು ಚಿಕ್ಕ ಬ್ಯಾಗ್ಸ್, ವ್ಯಾನಿಟಿ ಬ್ಯಾಗ್ಸ್ ಇದೆ ತೊಗೊಂಡು ಹೋಗ್ಬೋದು. ಆ್ಯಂಡ್ ಕಾಸ್ಮೆಟಿಕ್ಸ್ ಆಗಿರ್ಬೋದು, ಲಿಪ್ಸ್ಟಿಕ್ಸ್, ಚಾಕ್ಲೇಟ್ಸ್ ಯಾವುದು ಕೂಡ ಅಲೋ ಇಲ್ಲ. ಆ್ಯಂಡ್ ಸ್ಪರ್ಶ್ ದರ್ಶನ ಟೈಮಿಂಗ್ಸ್ ಬಂದು ಬೆಳಗ್ಗೆ 4 ಗಂಟೆಯಿಂದ 5 ಗಂಟೆಗಿರುತ್ತೆ. ಆ್ಯಂಡ್ ಆರತಿ ಟೈಮಿಂಗ್ಸ್ ಬಂದು ರಾತ್ರಿ 10:30 ನೀವೇನಾದರೂ ಹೂ ತೊಗೊಂಡು ಹೋಗಂಗಿದ್ರೆ ತೊಗೊಂಡು ಹೋಗ್ಬೋದು. ಆ್ಯಂಡ್ ಹಾಲು ಕೂಡ ಹಾಕ್ಬೋದು ಲಿಂಗದ ಮೇಲೆ, ಸೊ ನೀವು ಅದನ್ನು ಮಾಡ್ಬೋದು. ಆ್ಯಂಡ್ ಅಲ್ಲಿ ನಮಗೆ ಲಿಂಗದ ಮೇಲೆ ಹಾಕಿದ ಹೂವು ಕೂಡ ಸಿಕ್ಕಿತ್ತು, ಹಾರ. ಆ್ಯಂಡ್ ಇದೇನು ಇವಾಗ ನೀವು ನೋಡ್ತಿದ್ದೀರಾ, ಇದು ಗೇಟ್ ನಂಬರ್ 1. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಮೋದಿ ಗೇಟ್ ಅಂತ ಹೆಸರು, ಇದು ಮೋದಿಯವರೇ ಮಾಡಿದ್ದು ಅಂದ್ಬಿಟ್ಟು. ಇದೇ ಮೇನ್ ಗೇಟ್ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಡೈರೆಕ್ಟಾಗಿ ನಾವು ಬೋಟಿಂಗ್ ಮುಗಿಸ್ಕೊಂಡು ಅಥವಾ ಗಂಗಾ ಆರತಿ ಮುಗಿಸ್ಕೊಂಡು ಡೈರೆಕ್ಟಾಗಿ ಎಂಟ್ರಿ ತೊಗೊಬೋದು. ಮುಂಚೆ ಇದಿರಲಿಲ್ಲ, ಸುತ್ತ ಹಾಕೊಂಡು ಬರಬೇಕಿತ್ತು. ಬಟ್ ಈಗ ಮೋದಿಯವರು ಈ ಗೇಟ್ನ ಮಾಡಿರೋದ್ರಿಂದ ಇಲ್ಲಿಂದ ಡೈರೆಕ್ಟಾಗಿ ದರ್ಶನ ತೊಗೋಬೋದು. ತುಂಬ ಚೆನ್ನಾಗಿದೆ, ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾಶಿ ಫೇಮಸ್ ಇರೋದೇ ಪಿತೃಗಳ ಪೂಜೆಗೆ ಅಂದ್ಬಿಟ್ಟು. ಆ್ಯನ್ಸೆಸ್ಟರ್ಸ್ ಯಾರಾದರೂ ಸತ್ತೋಗಿರ್ತಾರೆ, ಅವ್ರಿಗೆ ಪೂಜೆ ಮಾಡಿಸಿದ್ರೆ ಕಾಶಿಲಿ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ನಾವು ಮಾಡಿಸಿದ್ವಿ. ಬಟ್ ಅದು ಕೂಡ ಸ್ಕ್ಯಾಮ್. ಇಲ್ಲಿ ತುಂಬ ಹುಷಾರಾಗಿ ಮಾಡಬೇಕು. ತುಂಬ ಜನ ಅಲ್ಲಿ ಕೂತ್ಕೊಂಡಿರ್ತಾರೆ ಈ ಘಾಟ್ಸ್ ಹತ್ರ. ಇಲ್ಲಿ ದಶಶ್ವಮೇಧ ಘಾಟ್ ಹತ್ರ ತುಂಬ ಜನ ಇರ್ತಾರೆ ಈ ಪೂಜೆ ಮಾಡೋದಕ್ಕೆ. ಬಟ್ ತುಂಬ ಹುಷಾರಾಗಿರಬೇಕು. ಕೆಲವೊಬ್ರು 3000 ಹೇಳ್ತಾರೆ, 4000 ಹೇಳ್ತಾರೆ. ಅಷ್ಟು ಕೊಡ್ತೀವಿ ಅಂತ ಒಪ್ಕೊಂಡ ಮೇಲೂ ಪೂಜೆ ಆದಮೇಲೆ ದುಡ್ಡು ಇಸ್ಕೊಳ್ಳಲ್ಲ, ನಮಗಿನ್ನೂ ಜಾಸ್ತಿ ಬೇಕು ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಪೂಜೆ ಆದಮೇಲೆ ನಾವು ಹಾಗೆ ಬರೋದಕ್ಕೂ ಆಗಲ್ಲ. ಸೊ ಮುಂಚೆನೇ ಎಲ್ಲನೂ ಫಿಕ್ಸ್ ಮಾಡ್ಕೊಳ್ಳಿ. ನಾವು ಹಂಗೆ ಫಿಕ್ಸ್ ಮಾಡಿನೂ ಕೂಡ ಪೂಜೆ ಆದಮೇಲೆ ಆಗ್ತಾ ನಮಗೆ 200-300 ಎಕ್ಸ್ಟ್ರಾ ಕೊಡೋ ಥರ ಮಾಡಿದರು. ಸೊ ಬಿ ವೆರಿ ಕೇರ್ಫುಲ್. ಇದಾದಮೇಲೆ ನಾವು ಹೋಗಿದ್ದು ಬೋಟಿಂಗಿಗೆ. ನಮ್ಮ ಪ್ಲಾನ್ ಇದ್ದಿದ್ದು ಗಂಗಾ ಆರತಿ 7 o'clock ಸ್ಟಾರ್ಟ್ ಆಗುತ್ತೆ ದಶಶ್ವಮೇಧ ಘಾಟಲ್ಲಿ. ಸೊ ಅಷ್ಟೊತ್ತಿಗೆ ಬೋಟಿಂಗ್ ಮುಗಿಸ್ಕೊಂಬರ್ಬೇಕು ಅಂತ ಹೇಳಿಬಿಟ್ಟು. ಬೋಟಿಂಗ್ ಇಲ್ಲಿ 2 hours ಅಂದರೆ ಒಬ್ಬರಿಗೆ 600 rupees ತೊಗೋತಾರೆ. ಇಫ್ ಯು ಆರ್ ಗೋಯಿಂಗ್ ಇನ್ ಅ ಜನರಲ್ ಬೋಟ್. ಅದೇ 1 hour ಅಂದರೆ 300 rupees ತೊಗೋತಾರೆ. 2 hours ಅಂದರೆ ನಿಮ್ಗೆ ಆಲ್ 65 ಘಾಟ್ಸ್ನ ತೋರಿಸ್ಕೊಂಡು ಬರ್ತಾರೆ, ಬೋತ್ ದ ಸೈಡ್ಸ್. 1 hour ಅಂದರೆ ಒಂದೇ ಸೈಡ್ ಮಾತ್ರ ತೋರಿಸ್ತಾರೆ, ಅರೌಂಡ್ 30 ಘಾಟ್ಸ್ ತೋರಿಸ್ಬೋದು. ಆ್ಯಂಡ್ ಜನರಲ್ ಅಂದರೆ ಒಬ್ರಿಗೆ 600. ಅದೇ ನಿಮಗೆ ಪ್ರೈವೇಟ್ ಬೋಟ್ಸ್ ಬೇಕು, ಫೋಟೋಗ್ರಾಫಿ ಯಾರಾದರೂ ಮಾಡೋರಿದ್ರೆ ಆಗ ಅವ್ರು ಒಂದು 3000 to 4000 ಚಾರ್ಜ್ ಮಾಡ್ತಾರೆ. ಆ್ಯಂಡ್ ಫೋಟೋಗ್ರಾಫರ್ಸ್ ಕೂಡ ಅವೈಲೇಬಲ್ ಇರ್ತಾರೆ ಅಲ್ಲಿ. 30 rupees 1 ಫೋಟೋಗೆ ಅಂತ ಹೇಳಿದರು ನಾನು ಕೇಳಬೇಕಾದ್ರೆ. ಆ್ಯಂಡ್ ನಾವು ಹೋಗಿದ್ದು ಜನರಲ್ ಬೋಟಲ್ಲಿ 2.5 hours ಆಫ್ ಬೋಟಿಂಗ್. ಅದು ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನಾವು ಹೋಗಿದ್ದು ಮಾನ್ಸೂನ್ ಸೀಸನ್ ಆಗಿದ್ದರಿಂದ ಡಿಸೆಂಬರ್ ಟೈಮಲ್ಲಿ ಮೈಗ್ರೇಟೆಡ್ ಬರ್ಡ್ಸ್ ಎಲ್ಲ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿರುತ್ತೆ ಆ ಬೋಟ್ ರೈಡ್. ಆ್ಯಂಡ್ ಆಲ್ಸೋ ಬೆಸ್ಟ್ ಪಾರ್ಟ್ ಏನಂದರೆ ಅಲ್ಲಿರೋರು ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇರ್ತಾರೆ ಸುಮಾರು ಇಂಪಾರ್ಟೆಂಟ್ ಘಾಟ್ಸ್ ಬಗ್ಗೆ ಎಲ್ಲ. ದಟ್ ಈಸ್ ಆಲ್ಸೋ ಅ ವೆರಿ ಗುಡ್. ನಮಗೆ ಗೊತ್ತಾಗುತ್ತೆ ಯಾವ್ಯಾವ ಘಾಟ್ಸ್ ಯಾರ್ಯಾರು ಮಾಡಿದ್ದು, ಯಾವುದಕ್ಕೆ ಮಾಡಿದ್ದು ಅಂತ ಹೇಳಿಬಿಟ್ಟು. ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ ನಾನು ಅಟ್ಯಾಚ್ ಮಾಡಿದ್ದೀನಿ. ಬೋರ್ ಅಂತೂ ಆಗಲ್ಲ ನಿಜಕ್ಕೂ ನಿಮಗೆ, ಬಿಕಾಸ್ ಆಲ್ ಆರ್ ಇಂಟ್ರೆಸ್ಟಿಂಗ್ ಇಲ್ಲಿ. बगल में देखिए मुंशी प्रेमचंद जो हिंदी के राइटर थे, उनके नाम पे घाट बना हुआ है, मुंशी प्रेमचंद। बगल में देखिए दरभंगा घाट, बिहार के राजा का पहले से अब होटल बन गया ये।
सामने देखिए तिरुपतिया घाट, ये मंदिर है, साल में 3 बार खुलता है, नवरात्र में, होली में। पांडे घाट, जो महाभारत के 5 पांडव लोग थे, यहीं पे स्नान किए थे, उनके नाम से घाट बना हुआ है। सामने देखिए बबुआ पांडे घाट, कलकत्ता के राजा ने धोबियों को दान करके चले गए। सामने बबुआ पांडे घाट। सामने देखिए राजा घाट, छत्रपति शिवाजी महाराज महाराष्ट्र के नाम पे उनके राजा का, छत्रपति शिवाजी। वहाँ तक पिक्चर का यहीं पे शूटिंग हुआ था। सामने देखिए चौमुख वाला शंकर भगवान का मंदिर है। काशी में जो भी गलती होता है यहीं पे लोग क्षमा मांगते हैं, हाथ जोड़ के नमस्कार कर लीजिए। कनेश्वर घाट है। ಫೋಟೋಸ್ಗೆಲ್ಲ ಒಳ್ಳೆ ಒಂಥರ सामने देखिए मणिकर्णिका घाट, 24 घंटा लाइट जलता है यहाँ पे। यहाँ की लाश आग कभी नहीं बुझता है, 24 घंटा लाइट जलता है। हाथ जोड़ के नमस्कार कर लीजिए। ಇದ್ಯಾಕೆ ಇಷ್ಟು ಜನ ನಿಂತಿಯಾರಲ್ಲಿ? एकदम 24 घंटा क्यों इतना आदमी खड़ा हुआ है उधर? सर लास्ट लेके अपना अपना देखिए, उतना लोग अभी रखा हुआ है। ಓ ದೇವ್ರೇ, ಅಲ್ಲಿ ಕೆಳಗೆ ಕಾಣಿಸ್ತಿದ್ಯಲ್ಲ ಕೇಸರಿ ಕಲರು, ಅವೇ ಡೆಡ್ ಬಾಡಿನೇ. ಹಾಂ, ಅದು ಇವಾಗ ದರ್ಶನ ಇದೆಯಾ ನೋಡಬೇಕು. ಫಸ್ಟಲ್ಲಿ ಅರ್ಧ ತಿಂಗಳು ಫುಲ್ ಮುಳುಗೋಗಿರುತ್ತೆ, ಇನ್ನು ಅರ್ಧ ತಿಂಗಳು ಎದ್ದಿರುತ್ತೆ. ಇದು ದರ್ಶನ ಇವಾಗ ಇದೆಯಾ ಇಲ್ವಾ ಗೊತ್ತಿಲ್ಲ. ನೋಡೋಣ. ಬೋಟಿಂಗ್ ತುಂಬ ಚೆನ್ನಾಗಿತ್ತು, ಮಿಸ್ ಮಾಡ್ಕೊಳ್ಳೇಬೇಡಿ. ಆ್ಯಂಡ್ ನೀವೇನಿದು ಬ್ರಿಡ್ಜ್ ನೋಡ್ತಿದ್ದೀರಾ, ಇದ್ರ ಕೆಳಗಡೆ ಒಂದು ರೈಲ್ ಹೋಗುತ್ತೆ, ರೈಲ್ವೇಸ್, ಆ್ಯಂಡ್ ಮೇಲ್ಗಡೆ ವೆಹಿಕಲ್ಸ್ ಗಾಡಿಗಳು ಹೋಗುತ್ತೆ. ಬ್ಯೂಟಿಫುಲ್ ಟು ವಾಚ್ ಅದು. ಇದಾದಮೇಲೆ ನಾವು ಹೋಗಿದ್ದು ಗಂಗಾ ಆರತಿಗೆ. ಪ್ರತಿದಿನ ದಶಾಶ್ವಮೇಧ ಘಾಟಲ್ಲಿ 7 PM ಗಂಗಾ ಆರತಿ ಇರುತ್ತೆ. ಆ್ಯಂಡ್ 7 ಗಂಟೆಗೆ ಇರೋದಕ್ಕೆ ಜನ 3 ಗಂಟೆಗೆ ಹೋಗಿ ಕುತ್ಕೊಂಡ್ಬಿಟ್ಟಿರ್ತಾರೆ, ಅಷ್ಟು ಜನ. ನಿಮಗೇನಾದರೂ ಸೀಟ್ಸ್ ಸಿಕ್ಕಿಲ್ಲ ಅಂದರೆ ಗಂಗಾ ನದಿ ಕಡೆಯಿಂದನೂ ನಾವು ಗಂಗಾ ಆರತಿ ನೋಡ್ಬೋದು. ಬೋಟ್ಸ್, ಡಬಲ್ ಡೆಕ್ಕರ್ ಬೋಟ್ಸ್ ಎಲ್ಲ ಇರುತ್ತೆ. ಸೊ ಒಬ್ಬರಿಗೆ 600 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದು 45 ಮಿನಿಟ್ಸ್ ಗಂಗಾ ಆರತಿ ಅಷ್ಟೇ. 45 ಮಿನಿಟ್ಸ್ಗೆ ಅರೌಂಡ್ 3 to 4 hours ನಾವು ವೆಯ್ಟ್ ಮಾಡಿದ್ದೀವಿ. ಬಟ್ ಲೈಫ್ ಟೈಮ್ ಒನ್ಸ್ ಎಲ್ಲರೂ ಗಂಗಾ ಆರತಿ ನೋಡಲೇಬೇಕು, ಅಷ್ಟು ಚೆನ್ನಾಗಿರುತ್ತೆ. ಇಟ್ಸ್ ಅ ವಂಡರ್ಫುಲ್ ಮೂಮೆಂಟ್. ಆ ಪಾಸಿಟಿವ್ ಆರಾ ಏನು ಕ್ರಿಯೇಟ್ ಆಗುತ್ತಲ್ಲ, ಇಟ್ ಇಸ್ ಟೂ ಬ್ಯೂಟಿಫುಲ್. ನಾನು ಫುಲ್ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ, ಬಟ್ ಅಷ್ಟೂ ಇದ್ರಲ್ಲಿ ಹಾಕೋಕ್ಕಾಗಲ್ಲ. ಟ್ರೈ ಮಾಡ್ತೀನಿ ಸಪ್ರೇಟಾಗಿ ಯಾವುದಾದ್ರೂ ಒಂದು ವಿಡಿಯೋ ಹಾಕೋದಕ್ಕೆ. ನಮಃ ಪಾರ್ವತಿ ಪದಯೇ
ಯಾವುದೇ ಘಾಟ್ಸ್ ಬೋಟಿಂಗಲ್ಲಿ ನೋಡಿದ್ವಿ, ಅದನ್ನು ನಡ್ಕೊತಾ ನೋಡೋದಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ಸುಮಾರು ಟೆಂಪಲ್ಸ್ ಇದೆ ಕಾಶಿಯಲ್ಲಿ, ನೀವು 3-4 ದಿನ ಕಾಶಿಯಲ್ಲಿದ್ದರೂ ಸಾಲಲ್ಲ. ಸೊ ಹಾಗೆ ನಾನು ಯಾವ್ದ್ಯಾವ್ದು ಪ್ಲಾನ್ ಮಾಡಿದ್ದೆ ಹೋಗೋದಕ್ಕೆ ಆ್ಯಂಡ್ ಯಾವ್ದ್ಯಾವ್ದಕ್ಕೆ ಹೋಗೋದಾಯಿತು ಎಲ್ಲದನ್ನು ನಾನು ಹೇಳ್ತೀನಿ. ಅಸ್ಸಿ ಘಾಟಲ್ಲಿ ಬೆಳಗ್ಗೆ 5:30 6 ಗಂಟೆ ಟೈಮಲ್ಲಿ ಗಂಗಾ ಆರತಿ ನಡೆಯುತ್ತೆ. ತುಂಬ ಕಮ್ಮಿ ಜನ ಇರ್ತಾರೆ, ಸೊ ನೀವು ಅದನ್ನು ನೋಡ್ಬೋದು. ಆ್ಯಂಡ್ ಲಲಿತ್ ಘಾಟ್ ಅಂತ ಇದೆ, ಅಲ್ಲಿ ಲೇಸರ್ ಶೋ ಇರುತ್ತೆ ಎವ್ರಿ ಡೇ ಸಂಜೆ 7 ಗಂಟೆಗೆ 15 ಮಿನಿಟ್ಸ್ ಆಫ್ ಲೇಸರ್ ಶೋ. ಅದರಲ್ಲಿ ವಿಶ್ವನಾಥ್ ಟೆಂಪಲ್ದು ಹಿಸ್ಟ್ರಿ ಬಗ್ಗೆ ಇರುತ್ತೆ. ನಮೋ ಘಾಟಲ್ಲೂ ಕೂಡ ಗಂಗಾ ಆರತಿ ಇರುತ್ತೆ. ಆ್ಯಂಡ್ ಇವಾಗಂತೂ ಅದು ಫೋಟೋಸ್ಗೆ ಎಲ್ಲ ಒಳ್ಳೆ ಸ್ಪಾಟ್, ಬಿಕಾಸ್ ಸುಮಾರು ಜನ ಅಲ್ಲಿಗೆ ಹೋಗ್ತಾರೆ. ಆ್ಯಂಡ್ ದೊಡ್ಡ ದೊಡ್ಡ ಕೈಗಳ್ದು ಮಾಡಿದ್ದಾರೆ ಪಾರ್ಕ್ ಥರ, ಸೊ ಅದು ಚೆನ್ನಾಗಿದೆ. ಧನ್ವಂತರಿ ಕುಪ್ಪಮ್ ಅಂತ ಒಂದು ಜಾಗ ಇದೆ, ಇಲ್ಲಿ ಬಾವಿಯಲ್ಲಿ ಇರೋ ನೀರು ಏನಾದರೂ ಕಾಣಿಸ್ಲಿಲ್ಲ ಅಂದರೆ ವಿತಿನ್ 6 ಮಂತ್ ಅವರು ಸಾವನ್ನಪ್ತಾರೆ ಅನ್ನೋ ಒಂದು ನಂಬಿಕೆ. ಆ್ಯಂಡ್ ಅನ್ನಪೂರ್ಣೇಶ್ವರಿ ಟೆಂಪಲ್ನ ಮಿಸ್ ಮಾಡ್ಕೋಬೇಡಿ. ವಿಶಾಲಾಕ್ಷಿ ಟೆಂಪಲ್ ಅಂತ ಇದೆ, ಅದನ್ನು ಕೂಡ ಮಿಸ್ ಮಾಡ್ಕೋಬೇಡಿ. ಇವೆರಡೂ ಟೆಂಪಲ್ ಕಂಪಲ್ಸರಿ ವಿಸಿಟ್ ಮಾಡಲೇಬೇಕು. ಆ್ಯಂಡ್ ಬಡಿ ಹನುಮಾನ್ ಟೆಂಪಲ್ ಅಂತ ಇದೆ, ತುಂಬಾ ಚೆನ್ನಾಗಿದೆ ಹನುಮಾನ್ ಟೆಂಪಲ್, ಅದನ್ನು ಕೂಡ ಮಿಸ್ ಮಾಡ್ಕೊಬಿಡಿ. ಎಲ್ಲನೂ ವಾಕೆಬಲ್, ಗೂಗಲ್ ಮ್ಯಾಪ್ಸ್ ಹಾಕೊಂಡು ಹೋಗ್ಬೋದು. ಕೆಲವೊಂದು ಸತಿ ಕನ್ಫ್ಯೂಸಿಂಗ್ ಇರುತ್ತೆ, ಬಿಕಾಸ್ ಕಾಶಿಯಲ್ಲಿ ಇರೋ ರೋಡ್ಗಳೆಲ್ಲ ತುಂಬ ಚಿಕ್ಕದು ಒಳಗೆ ಹೋದರೆ ನಾವು. ಸೊ ನೀವು ಗೂಗಲ್ ಮ್ಯಾಪ್ಸ್ ಹೆಲ್ಪ್ ತೊಗೋಬೋದು, ಅಥವಾ ಅಲ್ಲೇ UP ಗೌರ್ಮೆಂಟ್ ಅವ್ರದ್ದೇ ಸೆಕ್ಯೂರಿಟೀಸ್ ಇರ್ತಾರೆ, ಅವ್ರನ್ನ ಕೇಳಿದ್ರು ಕೂಡ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ಆ್ಯಂಡ್ ಮಣಿಕರ್ಣಿಕಾ ಘಾಟ್, ಅದ್ರ ಬಗ್ಗೆ ಹೇಳಲೇಬೇಕು. ನಾನು ಫುಲ್ ಕ್ಯಾಪ್ಚರ್ ಮಾಡಿದ್ದೀನಿ ಮಣಿಕರ್ಣಿಕಾ ಘಾಟ್ ಬಗ್ಗೆ. ಇದ್ರದ್ದು ಸಪ್ರೇಟ್ ವ್ಲಾಗ್ ಮಾಡಿ ಹಾಕ್ತೀನಿ, ಬಿಕಾಸ್ ದಿಸ್ ಪ್ಲೇಸ್ ಡಿಸರ್ವ್ಸ್ ಅ ಸಪ್ರೇಟ್ ವಿಡಿಯೋ ಅಂತ ಅನಿಸುತ್ತೆ. ನಿಜಕ್ಕೂ ನನ್ನ ಮುಂದೆನೇ ಡೆಡ್ ಬಾಡೀಸ್ ತೊಗೊಂಡು ಹೋಗೋದು ಕೂಡ ನೋಡಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಮಣಿಕರ್ಣಿಕಾ ಘಾಟ್ ಪೂರ್ತಿ ತೋರಿಸ್ತೀನಿ. ಇಟ್ ಈಸ್ ಆ್ಯಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್ ವ್ಲಾಗ್. ಆ್ಯಂಡ್ ನಾವು ಟ್ರಿಪ್ ಮುಗಿಸ್ಕೊಂಬಂದು 1 ವೀಕ್ಗೆ ಮಣಿಕರ್ಣಿಕಾ ಘಾಟ್ ಮಾಡರ್ನೈಸ್ ಮಾಡಬೇಕು ಅಂದ್ಬಿಟ್ಟು ಫುಲ್ ಡೆಮಾಲಿಷ್ ಮಾಡ್ಯಾರ ಈಗ. ಆ್ಯಂಡ್ ಈ ಘಾಟ್ ಬಂದು ಇನ್ಸ್ಟಾಗ್ರಾಮ್ ವೈರಲ್ ಸ್ಪಾಟ್ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಇಲ್ಲಿಗೆ ಬಂದು ಫೋಟೋಸ್ ಇಟ್ಕೊಂಡು ಹೋಗ್ತಾರೆ. ಆ್ಯಂಡ್ ನೀವೇನಾದರೂ ಘಾಟ್ಸ್ನ ಎಕ್ಸ್ಪ್ಲೋರ್ ಮಾಡ್ತಿದ್ರೆ ನಡ್ಕೊತ ಸುಮಾರು ಪ್ಲೇಸಸ್ ಈ ಥರ ಇದೆ, ಸೊ ನೀವು ಇದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ನಾವು ಸುಮ್ಮನೆ ಹಾಗೆ ಸೆಕೆಂಡ್ ಡೇ ಫುಲ್ ಎಲ್ಲ ಘಾಟ್ಸ್ನೂ ನಡ್ಕೊಂಡು ಹೋಗಿದ್ವಿ, ಆ ಕಡೆ ಈ ಕಡೆ ಎಲ್ಲ. ಸೊ ಅವಾಗ ಸುಮಾರು ಪ್ಲೇಸಸ್ ಸಿಗುತ್ತೆ, ಎಂತೆಂಥ ಆರ್ಕಿಟೆಕ್ಚರ್ ಇದೆ. ಕೆಲವೊಂದು ಪ್ಲೇಸಸ್ನ ಹೋಟೆಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸೊ ಅದನ್ನೆಲ್ಲ ನೀವು ನೋಡ್ಬೋದು ಇಲ್ಲಿ. ಆ್ಯಂಡ್ ಕಾಶಿ ಬರೀ ಟೆಂಪಲ್ಸಿಗೆ ಮಾತ್ರ ಫೇಮಸ್ ಅಲ್ಲ, ಸ್ಯಾರಿಗೂ ಫೇಮಸ್. ಬನಾರಸ್ ಸ್ಯಾರಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಸ್ಯಾರಿ ಪರ್ಚೇಸ್ ಮಾಡಿ. ಆ್ಯಂಡ್ ಫುಡ್ಡಿಗೂ ಕೂಡ ಫೇಮಸ್. ಸುಮಾರು ಫುಡ್ನ ಎಕ್ಸ್ಪ್ಲೋರ್ ಮಾಡ್ಬೋದು ಅಲ್ಲಿ, ನಾವು ಕೂಡ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ್ಯಂಡ್ ಅದ್ರದ್ದು ಕ್ಲಿಪ್ಪಿಂಗ್ಸ್ನ ಅಟ್ಯಾಚ್ ಮಾಡಿದ್ದೀನಿ, ಸೊ ನೀವು ಅದನ್ನು ನೋಡ್ಬೋದು. ಆ್ಯಂಡ್ ಸುಮಾರು ಶಾಪಿಂಗ್ ಕೂಡ ಮಾಡಿದ್ವಿ ನಾವು. ಆ್ಯಂಡ್ ನಾವು ಹೋಗಿದ್ದು ವಿಂಟರ್ ಆಗಿದ್ದರಿಂದ ವಿಂಟರ್ ವೇಸ್ ಎಲ್ಲ ತುಂಬ ಚೆನ್ನಾಗಿ ಸಿಕ್ತು. ಆ್ಯಂಡ್ ನಮ್ಮದು ವಾರಣಾಸಿಯಿಂದ ವಾರಣಾಸಿಯಿಂದ 15 ಕಿಲೋಮೀಟರ್ಸ್ ಆದಮೇಲೆ ದೀನ್ ದಯಾಳ್ ಉಪಾಧ್ಯಾಯ ಅಂತ ಸ್ಟೇಷನ್ ಇದೆ, ಸೊ ಅಲ್ಲಿಂದ ಟ್ರೈನ್ ಬುಕ್ ಮಾಡ್ಕೊಂಡಿದ್ವಿ. ಬಿಕಾಸ್ ಡೈರೆಕ್ಟ್ ಟ್ರೈನ್ ಇಲ್ಲ, ಅಲ್ಲಿಂದ SMVTಗೆ ಬುಕ್ ಮಾಡಿ ಸೊ ನಾವು ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದು. ನೋಡಿದ್ರಲ್ಲ, ಇದಾಗಿತ್ತು ನಾ ಕಂಡಂತಹ ಕಾಶಿ ಹೇಗಿತ್ತು ಅಂತ, ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಪಿನ್ ಟು ಪಿನ್ ಡೀಟೇಲ್ಸ್ ನಾನಂತೂ ಕೊಟ್ಟಿದ್ದೀನಿ. ಆ್ಯಂಡ್ ಯಾರೆಲ್ಲ ಕಾಶಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಾ, ದಯವಿಟ್ಟು ಹೋಗಿ ಬನ್ನಿ. ಸುಮಾರು ಜನ ಈಗಲೂ ತಮ್ಮ ಕೊನೆ ಕಾಲನ ಕಾಶಿ ವಿಶ್ವನಾಥನ ದರ್ಶನ ಮಾಡ್ತಾ ತಮ್ಮ ಜೀವನ ಕಳಿಬೇಕು ಅಂತ ಹೇಳ್ತಾರೆ. ನಾವು ಕೊನೆ ಕಾಲದಲ್ಲೇ ಹೋಗಬೇಕು ಅಂತ ಇಲ್ಲ, ಈ ಏಜಲ್ಲೂ ಹೋಗ್ಬೋದು, ಯಂಗ್ ಏಜಸಲ್ಲೂ ಹೋಗ್ಬೋದು. ಸುಮಾರು ಜನ ನನ್ನ ಕೇಳಿದ್ದಾರೆ ನಮ್ಮ 20ಸಲ್ಲಿ ನಾವು ಕಾಶಿಗೆ ಹೋಗ್ಬೋದಾ ಅಂತ. ನಿಜಕ್ಕೂ ಹೋಗ್ಬೋದು, ಬಿಕಾಸ್ ಆ ಘಾಟ್ಸಲ್ಲಿ ಕುತ್ಕೊಂಡಾಗ ಯು ವಿಲ್ ರಿಯಲೈಸ್ ಸೋ ಮೆನಿ ಥಿಂಗ್ಸ್. ನಿಜಕ್ಕೂ ಇದು ನಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಕಾಶಿಗೆ ಏಜ್ ಇಲ್ಲ. ನನ್ನ ನೆಕ್ಸ್ಟ್ ವ್ಲಾಗ್ ಮಣಿಕರ್ಣಿಕಾ ಘಾಟ್ ಬಗ್ಗೆ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.